ಮಡಿಕೇರಿ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ನಿರ್ಮಿಸಿರುವ ತಡೆಗೋಡೆಯನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರು ಹಾಗೂ ಅರ್ಜಿ ಸಮಿತಿಯ ಅಧ್ಯಕ್ಷರಾದ ರುದ್ರಪ್ಪ ಲಮಾಣಿಯವರು ವೀಕ್ಷಣೆ ನಡೆಸಿದರು. ತಡೆಗೋಡೆ ನಿರ್ಮಾಣಕ್ಕೆ ಬಳಸಲಾಗಿರುವ ತಂತ್ರಜ್ಞಾನ, ಕಟ್ಟಡದ ಮಳೆ ನೀರು ಹರಿಯುವಿಕೆಗೆ ಮಾಡಲಾಗಿರುವ ವ್ಯವಸ್ಥೆ, ಕಾಮಗಾರಿಗೆ ವೆಚ್ಚವಾಗಿರುವ ಮೊತ್ತ, ಕಾಮಗಾರಿ ಪ್ರಗತಿ ಮತ್ತಿತರ ವಿಚಾರಗಳ ಕುರಿತು ಲೋಕೋಪಯೋಗಿ ಇಲಾಖೆ ಉನ್ನತ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈಗ ಏನ್ ಮಾಡಿದ್ರೆ ಈಗ ಡೈವರ್ಟ್ ಮಾಡಿ ಅಲ್ಲಿಂದ ಅಲ್ಲೊಂದು ಡ್ರೈನ್ ಮಾಡೋರು ಸೀಪೇಜ್ ಕಡಿಮೆ ಆಗುತ್ತೆ. ಈಗ ಮಾಡ್ಸೋರೆ ಇದು ನಮ್ಮ ಕೊಡಗಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಇದೆಲ್ಲ ಹೋಗ್ಬೇಕು. ಪ್ಯಾನೆಲ್ ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಈ ಟೆಕ್ನಾಲಜಿ ನಾನು ಅದಕ್ಕೆ ಇನ್ನೂ ಡೌಟ್ ಯಾಕೆ ಈ ತರ ರಿಟೈನಿಂಗ್ ವಾಲ್ ನಮ್ಮ ಜಿಲ್ಲೆಯಲ್ಲಿ ಮೊದಲೇ ಬಾರಿ ಇವ್ರು ಕೊಟ್ಟಿರೋದು. ಅದು ಒಂದ್ ಸೈಡಿಗೆ ಇಲ್ಲ, ಇನ್ನೆಲ್ಲೂ ಇಲ್ಲ. ನಮ್ಮ ಹಾಕ್ತಾರೆ, ಇಲ್ಲೂ ಪ್ಯಾನೆಲ್ ಹಾಕ್ತಾರೆ, ಅಲ್ಲಿ ಟೆನ್ಷನ್ ಬ್ಯಾಂಡ್ ಎರಡು ಕಡೆ, ಅಲ್ಲಿ ಕಾಂಟ್ಯಾಕ್ಟ್ ಇಲ್ಲೂ ಹೇಳಿತದೆ, ಇಲ್ಲೂ ಹೇಳಿತದೆ. ಇಲ್ಲಿ ಬರೀ ಸಾಯಿಲ್ಗೆ ಹೊಡೆದಿರೋದು, ನೇಲಿಂಗ್ ಮಾಡಿ ಸಾಯಿಲ್ಗೆ ಹೊಡೆದ್ರೆ ಬ್ಯಾಂಡ್ ಹಾಕೋದು, ಒಳಗಡೆ ರಾಡ್ ಹಾಕಿ ಪೈಪ್ ಹಾಕ್ಬಿಟ್ಟು. ಬಟ್ ಅದು 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 ಲೂಸ್ ಆಗ್ಬೋದಲ್ಲ ಸರ್, ಮಳೆ ಬಂದ್ರೆ ಹೇಳ್ತೀರಾ? ನೇಚರ್ ಬಂದಂತ ಸಂದರ್ಭದಲ್ಲಿ, ಮಳೆ ಬಂದಂತ ಸಂದರ್ಭದಲ್ಲಿ ಯಾರಿಗೆ ಹೇಳ್ತೀರಾ? ಅದೇ ಪಾಪ. ಆಮೇಲೆ ಸರ್ ಇಲ್ಲಿ ಏನಂತಂದ್ರು, ಯಾಕೆ ಒರಿಜಿನಲ್ ದಪ್ಪ ರಿಟೈನಿಂಗ್ ವಾಲ್ ಮಾಡಿದ್ರೆ, ರೆಗ್ಯುಲರ್ ರಿಟೈನಿಂಗ್ ವಾಲ್ ಮಾಡಿದ್ರೆ ಈ ಸೈಟಿಗೆ ಬೇಸ್ ಒಂದು 10-15 ಅಡಿ ಬೇಕಾಗಿತ್ತು ಸರ್. ಇದೆಲ್ಲ ಮಾಡೇ ಇರಲಿಲ್ಲ ಸರ್, ಕನಸಲ್ಲಿ ಇದು ಮಾಡಿರಲಿಲ್ಲ. ಅದೆಲ್ಲ ಮಾಡಿದ್ರು ಅದು ಈಗ ಮಾಡಿದ್ದೆ ಸರ್. ಏನು ಮಾಡಿದ್ರು ಸರ್, ಅದು ಕಡೆ ಕಟ್ಬಿಟ್ರು, ಹೊರಗಡೆ ಎಲ್ಲ ಮಣ್ಣು ತಂದರು ಸರ್, ಬೇಕಾಬಿಟ್ಟು ಎಲ್ಲೆಲ್ಲ ಬಂದು ಕಂಪ್ಯಾಕ್ಷನ್ ಮಾಡಲಿಲ್ಲ. ಸೊ ದಿಸ್ ಇಸ್ ದ ಸೆಕೆಂಡ್ ಫೇಸ್ ಸರ್. ಈಗ ನಾವು ಬಂದಾಗ ಇದು ಇದಾಯ್ತು ಮೇಡಮ್, ಸ್ವಲ್ಪ ಹಿಂದೆ ಮೇಡಮ್, ಹೊರಗಡೆ ಸೀಪೇಜ್ ಆಗೈತೆ ಕೊಡಬೇಕು ಸರ್, ಅಷ್ಟೇ. ನಮ್ಗೇನು ಸಮಸ್ಯೆ ಕರೆಕ್ಟಾಗಿ ಅವ್ರನ್ನ ಕೊಡಿ. ಅಲ್ಲಲ್ಲ ಅಂದರೆ ತಪ್ಪ ನೀರು ಮಾಡಂಗಿ ಗೇಟ್ ಓಪನ್ ಮಾಡಿದ್ರೆ, ಡ್ಯಾಮ್ ಗೇಟ್ ಆ ಮಟ್ಟ ನೀರು ಬರ್ತಿದೆ, ಕರೆಕ್ಟ್ ಅಲ್ವಾ? ಹೆವಿ ರೇನ್ ಅಲ್ಲಿಂದ ಬಂದಾಗ ಇಲ್ಲಿ ಸರ್. ಆಮೇಲೆ ಮೇಲ್ಗಡೆ ಸರ್ ಒಳಗಡೆ ಸೀಪೇಜ್ ಆಗೈತೆ. ಅಲ್ಲಲ್ಲ ಅಂದ್ರೆ ಈಗ ಬನ್ನಿ ಅಲ್ಲಿ ಸೇಫ್ಟಿಗೆ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಸೈನ್ಸ್ನವರು ಅಡಿಷನಲ್ ಕೊಡಿ. ಯೂಶಲಾಗಿ ಸೀಪೇಜ್ ಇರೋರು ಜಾಯಿಂಟ್ಲೇ ಹೋಗ್ಬೇಕು, ಅಡಿಷನಲ್ ಆ ಕಡೆ ಎಲ್ಲಿ ತೆಗೆದು ಅಡಿಷನಲ್ ಸೇಫ್ಟಿಗೆ
ಆಮೇಲೆ ಏನ್ ಮಾಡಿದ್ರು, ಡ್ರೈನೇಜ್ ನೀರು ಕೊಟ್ಟಿರಲಿಲ್ಲ. DC ಆಫೀಸ್ ಓಪನ್ ಏರಿಯಾ ಕ್ಯಾಚ್ಮೆಂಟ್ ಜಾಸ್ತಿ ಇದೆ ಸರ್. ಏನ್ ಮಾಡಿದ್ರು, ಮರ ನೀರು ಪ್ಲಸ್ ಎಲ್ಲಾನು ಮಾಡಿ ರೈನ್ ವಾಟರ್ ಹಾರ್ವೆಸ್ಟ್ ಎಲ್ಲ ಏನ್ ಮಾಡ್ತಿದ್ರು ಇದ್ರೊಳಗೆ ಬರ್ತಿತ್ತು ಸರ್. ಈಗ ಏನ್ ಮಾಡಿದ್ರೆ, ಈಗ ಅದನ್ನ ಡೈವರ್ಟ್ ಮಾಡಿ ಅಲ್ಲಿಂದ ಅಲ್ಲೊಂದು ಡ್ರೈನ್ ಮಾಡೋದು ಸರ್. ಬಳಿಕ ಅರ್ಜಿ ಸಮಿತಿ ಅಧ್ಯಕ್ಷ ರುದ್ರಪ್ಪ ಲಮಾಣಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಜಿಲ್ಲಾಡಳಿತ ಭವನದ ತಡೆಗೋಡೆ ಕಾಮಗಾರಿ ನಡೆಸಿದ ಸಂದರ್ಭ ಅದರ ಗುಣಮಟ್ಟ ಮತ್ತು ಜಿಲ್ಲಾಡಳಿತ ಕಟ್ಟಡದ ಭದ್ರತೆಯ ಕುರಿತು ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರು ಆತಂಕ ವ್ಯಕ್ತಪಡಿಸಿದ್ದರು. ಈ ಹಿಂದೆ ಕೂಡ ಅರ್ಜಿ ಸಮಿತಿ ಸ್ಥಳಕ್ಕೆ ಆಗಮಿಸಿ ತಡೆಗೋಡೆ ಪರಿಶೀಲನೆ ನಡೆಸಿದೆ. ಈ ವೇಳೆ ಲೋಕೋಪಯೋಗಿ ಹಿರಿಯ ಅಧಿಕಾರಿ ವಿನ್ಯಾಸವನ್ನು ಬದಲಿಸಿ ನೂತನ ತಂತ್ರಜ್ಞಾನದೊಂದಿಗೆ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದರು. ಇದೀಗ ನೂತನ ತಂತ್ರಜ್ಞಾನದಲ್ಲಿ ತಡೆಗೋಡೆಯ ಬಹುತೇಕ ಕಾಮಗಾರಿ ಮುಕ್ತಾಯ ಕಂಡಿದೆ. ಇನ್ನು 15% ಕಾಮಗಾರಿ ನಡೆಸಲು ಬಾಕಿ ಉಳಿದಿದ್ದು, ಮಳೆ ಮುಕ್ತಾಯವಾದ ಬಳಿಕ ಅದನ್ನು ಕೂಡ ಪೂರ್ಣಗೊಳಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಮಂಥರ್ಗೌಡರವರು ಶಾಸಕರಾಗಿ ಬಂದು ಇದು ಸಮಸ್ಯೆಗಳಿದೆ ಮತ್ತು ಇಲ್ಲಿ ಭಾಳ ನೀರು ಸೋರ್ತದೆ, ಅದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ DC ಆಫೀಸಿಗೂ ಕೂಡ ತೊಂದರೆ ಆಗ್ಬೋದು. ಅದನ್ನು ನಾವು ಮಾದರಿಯ ಹೊಸ ಟೆಕ್ನಾಲಜಿಯಲ್ಲಿ ಇದನ್ನೊಂದು ಪ್ರಯತ್ನವನ್ನು ಮಾಡಿದ್ದಕ್ಕೆ ನಾನು ಮಡಿಕೇರಿ ಜನರ ಪರವಾಗಿ, ಜಿಲ್ಲಾಧಿಕಾರಿಗಳ ಪರವಾಗಿ, ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ನಿಮಗೂ ಅವರಿಗೂ ಕೂಡ ಸಲ್ಲಿಸ್ತೀವಿ. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಹಿಂದಿನ ಸರಿ ನಮ್ಮ ಶಾಸಕರು ಭಾಳ ತಜಬೀಜಿಯಲ್ಲಿದ್ದರು, ಏನಾಗ್ತದೋ ಇದು DC ಆಫೀಸ್ಗೆ ಭಾಳ ಆತಂಕ ಇದೆ ಅನ್ನೋದನ್ನು ನಮ್ಮ ಚೀಫ್ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರು ಭಾಳ ಅವರು ಮುತುವರ್ಜಿ ವಹಿಸಿ, ಇಲ್ಲ ಸರ್ ನಾವು ಮಾಡ್ತೀವಿ, ನಮಗೆ ಕಾಲಾವಕಾಶ ಕೊಡಿ, ಆಮೇಲೆ ನೀವು ನೋಡಿ ಅಂತ ಹೇಳಿದರು. ನಾವು ಕಾಲಾವಕಾಶ ಕೊಟ್ಟಿದ್ವಿ. ಹಿಂದಿನ ಸಲ ನಮ್ಮ ಕಮಿಟಿ ಬಂದಿತ್ತು, ನಾನು ಬಂದಿರಲಿಲ್ಲ. ಈ ಸಲ ನಮ್ಮ ಮುಖ್ಯ ಇಂಜಿನಿಯರ್ ಅವರು ಭಾಳಷ್ಟು ತಾಂತ್ರಿಕ ವಿಧಿವಿಧಾನದಲ್ಲಿ ಇದನ್ನು ಮಾಡಿದ್ದಾರೆ. ಮತ್ತು ನೀರು ಒಳಗಡೆ ಬರ್ತಾ ಇದ್ದಿದ್ದನ್ನು ಹೊರಗಡೆ ಬರಬೇಕು ಮತ್ತು ಕೆಳಗಡೆ ಹೋಗಬೇಕು ಅನ್ನೋದು ಒಂದು ಹೊಸ ತಂತ್ರಜ್ಞಾನವನ್ನು ಕೂಡ ಉಪಯೋಗ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಡಿಕೇರಿಯ ಈ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮತ್ತು ಈ ಗುಡ್ಡ ಕುಸಿಯುವುದನ್ನು ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದಕ್ಕೆ ನಾನು ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರು ಮಾತನಾಡಿ, 2023ರಲ್ಲಿ ಜಿಲ್ಲಾಡಳಿತ ಭವನ ತಡೆಗೋಡೆ ಕಾಮಗಾರಿ ಕುರಿತು ವಿಧಾನಸಭಾ ಅರ್ಜಿ ಸಮಿತಿಯ ಗಮನ ಸೆಳೆಯಲಾಗಿತ್ತು. ವಿಧಾನಸಭೆಯಲ್ಲೂ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು. ಆ ವೇಳೆ ನೂತನ ತಂತ್ರಜ್ಞಾನ ಬಳಸಿ ತಡೆಗೋಡೆ ನಿರ್ಮಿಸುವುದಾಗಿ ಸಂಬಂಧಿಸಿದ ಇಲಾಖೆ ಮಾಹಿತಿ ನೀಡಿತ್ತು. ಅದರಂತೆ ವಿವಿಧ ತಂತ್ರಜ್ಞ ಸಂಸ್ಥೆಗಳು ನೀಡಿದ ವಿನ್ಯಾಸದಂತೆ ಇದೀಗ ತಡೆಗೋಡೆ ನಿರ್ಮಿಸಲಾಗಿದೆ ಎಂದು ಹೇಳಿದರು. 2022-23ನೇ ಇಸ್ವಿ ನಂತರ ಸ್ವಲ್ಪ ಅಲ್ಲ ದೊಡ್ಡ ಮಟ್ಟದ ನ್ಯೂಸ್ ಮಾಡಿ ಆ ಕಾಮಗಾರಿನೇ ಸರಿ ಇಲ್ಲ ಅಂತ ನೀವೆಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ವತಿಯಿಂದ ಒಂದು ಅರ್ಜಿಗೆ ನಮ್ಮ ಅರ್ಜಿ ಸಮಿತಿಗೆ ಸಲ್ಲಿಸೋಂಥ ಸಂದರ್ಭದಲ್ಲಿ ಅಧ್ಯಕ್ಷರಾದಂಥ ನಮ್ಮ ಡೆಪ್ಯೂಟಿ ಸ್ಪೀಕರ್ ಆಗಂಥ ಅವ್ರ ನೇತೃತ್ವದಲ್ಲಿ ಸಾಹೇಬರಂಥ ರುದ್ರಪ್ಪ ಲಮಾಣಿ ಸಾಹೇಬ್ರವ್ರ ನೇತೃತ್ವದಲ್ಲಿ 2ನೇ ಬಾರಿ ನಮ್ಮಲ್ಲಿ ತಡೆಗೋಡೆ ವೀಕ್ಷಣೆಗೆ ನಾನು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಗೌರವಾನ್ವಿತ ಸದಸ್ಯರುಗಳು, ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ಮ ಪೆಟಿಷನ್ ಸಮಿತಿಯ ಸಿಬ್ಬಂದಿಗಳಿಗೆ ಸ್ವಾಗತ ಕೋರ್ತಾ ಹಲವಾರು ವರ್ಷದಲ್ಲಿ ಈ ಒಂದು 2 ವರ್ಷದಲ್ಲಿ ಹಲವಾರು ಬಾರಿ ಚರ್ಚೆ ಆಯಿತು. ಮಾತ್ರ ಇಲಾಖೆಯವರು ಒಂದು 2-3 ಸಲ ಬೇರೆ ಬೇರೆ ರೀತಿಲಿ ಡಿಸೈನ್ ತೊಗೊಂಡು ಇದನ್ನ ಬದಲಾವಣೆ ತಂದಿದ್ದೀವಿ ಅಂತ ಪಾಪ ಮಾತ್ರ ಕೆಲಸ ಮಾಡೋರು ಇಲ್ಲ ಅಂತಲ್ಲ, ಮಾತ್ರ ಅವ್ರು ಗ್ಯಾರಂಟಿ ಹೇಳ್ತಾವ್ರೆ. ಅದು ಹೊಸ ಸ್ಟೈಲಲ್ಲಿ ಏನು ಮಾಡೋರೆ ಅದು ಗ್ಯಾರಂಟಿ ಅವರು IISc ಇಂದ ಬಂದು ತಗೊಂಡ್ಬಂದವ್ರೆ. ಈ ಸಂದರ್ಭ ಅರ್ಜಿ ಸಮಿತಿ ಸದಸ್ಯರು ಹಾಗೂ ಶಾಸಕರುಗಳಾದ ಎ ಮಂಜು, ಎಸ್ ಸುರೇಶ್ ಕುಮಾರ, ಎಸ್ ಮುನಿರಾಜು, HD ತಮ್ಮಯ್ಯ, KS ಆನಂದ್, ಮಹೇಶ್ ತೆಂಗಿನಕಾಯಿ, ಅವಿನಾಶ ಜಾಧವ್, UB ಬಣಕಾರ, CN ಬಾಲಕೃಷ್ಣ, ಜಿಲ್ಲಾಧಿಕಾರಿ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಲೋಕೋಪಯೋಗಿ ಇಲಾಖೆ ರಾಜ್ಯ ಕಾರ್ಯದರ್ಶಿ ಸತ್ಯನಾರಾಯಣ ಸಹಿತ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. TV1 ನ್ಯೂಸ್ ಮಡಿಕೇರಿ. ನಾಪೋಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಮ್ಮೆಮಾಡು ಗ್ರಾಮದಲ್ಲಿ ಶಿಕ್ಷಕಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ವರದಿಯಾಗಿದ್ದು, ಪತಿಯೇ ಪತ್ನಿಯನ್ನು ಕೊಲೆಗೈದಿದ್ದಾನೆಂದು ಶಿಕ್ಷಕಿಯ ಸಹೋದರ ಹಾಗೂ ಕುಟುಂಬಸ್ಥರು ಆರೋಪಿಸಿ ನಾಪೋಕ್ಲು ಠಾಣೆಯಲ್ಲಿ ದೂರು ನೀಡಿದ್ದಾರೆ.
ಎಮ್ಮೆಮಾಡು ಗ್ರಾಮದ ನಿವಾಸಿ ನಜೀರ್ ಎಂಬುವರ ಪತ್ನಿ ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ 32 ವರ್ಷ ಪ್ರಾಯದ ಸಫ್ರೀನಾ ಶೇಖ್ ಅವರು ಬುಧವಾರ ರಾತ್ರಿ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಮೃತರ ಸಹೋದರ ರುವೈಜ್ ಹಾಗೂ ಸಂಬಂಧಿಕರು ಸಾವಿನ ಬಗ್ಗೆ ಕೊಲೆ ಶಂಕೆ ವ್ಯಕ್ತಪಡಿಸಿ ಪೊಲೀಸರಿಗೆ ಪುಕಾರು ನೀಡಿದ್ದಾರೆ. ಬುಧವಾರ ರಾತ್ರಿ ಎಮ್ಮೆಮಾಡಿನಲ್ಲಿರುವ ಮನೆಯ ಕೋಣೆಯಲ್ಲಿ ಸಫ್ರೀನಾ ನೇಣು ಬಿಗಿದುಕೊಂಡಿದ್ದಾರೆ ಎನ್ನಲಾಗಿದೆ. ನೇಣಿನ ಕುಣಿಕೆಯಿಂದ ಬಿಡಿಸಿ ಸ್ವತಃ ಪತಿ ನಜೀರ್ ಅವರೇ ಸಫ್ರೀನಾಳನ್ನ ನಾಪೋಕ್ಲುವಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಕರೆತಂದಿದ್ದಾರೆ. ಆದರೆ ಅದಾಗಲೇ ಸಫ್ರೀನಾ ಮೃತಪಟ್ಟಿರುವ ಬಗ್ಗೆ ವೈದ್ಯರು ಪರೀಕ್ಷಿಸಿ ದೃಢಪಡಿಸಿದ್ದಾರೆ. ಕಳೆದ 2 ದಿನಗಳಿಂದ ಪತಿ ನಜೀರ್ ಹಾಗೂ ಸಫ್ರೀನಾಳ ನಡುವೆ ಮನೆಯಲ್ಲಿ ಜಗಳ ನಡೆಯುತ್ತಿತ್ತು ಎಂದು ತಿಳಿದು ಬಂದಿದೆ. ಮೃತ ಸಫ್ರೀನಾಳ ದೇಹದಲ್ಲಿ ಗಾಯಗಳ ಗುರುತುಗಳಿದ್ದು ಪತಿ ನಜೀರ್ ಕೊಲೆ ಮಾಡಿ ನೇಣು ಹಾಕಿದ್ದಾನೆ ಎಂದು ಸಫ್ರೀನಾಳ ಸಹೋದರ ರುವೈಜ್ ಹಾಗೂ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಾನು ಬಂದಿದೆ 10:30 ಮುಕ್ಕಾಲಾಗಿದೆ ಸರ್. ವಿಷಯ ಗೊತ್ತು ಬಂದಿಲ್ಲ ನಿಮಗೆ? ಮತ್ತೆ ನಾನು ಮಾಮೂಲು 7:30 ಇಲ್ಲ, ನಾನು ಬಂದು ನೋಡಿದ್ದು ಎಷ್ಟು ಗಂಟೆಗೆ ಬಂದಿದ್ದೀವಿ? 10 ಮುಕ್ಕಾಲು 11 ಗಂಟೆ ಆ ಟೈಮ್ ನಮಗೆ ಕರೆಕ್ಟ್ ಗೊತ್ತಿಲ್ಲ. ಅಲ್ಲಿ ತೊಗೊಂಡಿದ್ದಾರೆ. ನಾನು ಬಂದು ರೂಮ್ ಇದರಲ್ಲಿ ಜರ ಲೈಟ್ ಮಾರಿದೆ. ಐನಾರು ಗಟ್ಟಿ ಹೆಚ್ಚು बंद क्या भी नहीं नवे क्या भी रखे नहीं नवे मम्मा क्या भी बोलता है कि बोला प्लीज मम्मा क्या होना दिला तो क्या भी लिख रहा करती थी मम्मा क्या भी लिख रहा करती थी तुम्हारा बुक में किस में भी लिखी लगा ठीक है इतना ಚೆನ್ನಾಗಿ ಬಚ್ಚುಟ್ಮ 1 ಮೀಟರ್ भी नहीं नवे 1 ಮೀಟರ್ ವೈರ್ ನಾವು. ಸಫ್ರೀನಾಳ ಸಹೋದರನಾದ ರುವೈಜ್ ಅವರು ಸಹೋದರಿಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ನಾಪೋಕ್ಲು ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಾಪೋಕ್ಲು ಠಾಣಾಧಿಕಾರಿ ರಾಘವೇಂದ್ರ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನನ್ನ ಅಕ್ಕ ಸಫ್ರೀನ್ ಅಂತ ಹೇಳ್ಬಿಟ್ಟು ನನಗೆ ರಾತ್ರಿ ಸಡನ್ನಾಗಿ ಫೋನ್ ಬಂತು. ನಂದು ಅಕ್ಕನಿಗೆ ಮದುವೆ ಮಾಡಿಕೊಟ್ಟಿದ್ದೆ ನಜೀರ್ ಅಂತ ಹೇಳ್ಬಿಟ್ಟು ಅವ್ರ ಫೋನಿಂದ ಫೋನ್ ಬಂತು. ಫೋನ್ ಮಾಡಿಬಿಟ್ಟು ಅಕ್ಕನಿಗೆ ಸ್ವಲ್ಪ ಸೀರಿಯಸ್ ಇದೆ, ಸ್ವಲ್ಪ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ಬೋದಾ ಅಂತೇಳ್ಬಿಟ್ಟು ಕೇಳಿದರು. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಬಂದಿದ್ದೀನಿ. ನಾನು ಬರ್ತಾ ಇರುವಾಗ ಪುನಃ ಫೋನ್ ಮಾಡಿದರು. ಅದು ಅವ್ರ ಫೋನಿಂದ ಫೋನ್ ಮಾಡ್ತಾಯಿದ್ದಾರೆ, ಬಟ್ ಅವ್ರು ಫೋನ್ ಮಾಡ್ತಿಲ್ಲ, ಬೇರೆ ಯಾರು ಅನ್ನೋನ್ ಪರ್ಸನ್ ಅವ್ರ ಫೋನಿಂದ ನನ್ನ ಹತ್ರ ಮಾತಾಡ್ತಿದ್ದಾರೆ. ಅದಾದಮೇಲೆ ಯಾರ ಹತ್ರ ಸಹ ಹೇಳಬೇಡ ಅಂತ ಸಹ ಅವ್ರು ಹೇಳಿದ್ದಾರೆ. ಯಾರ ಹತ್ರ ಹೇಳಬೇಡ, ನೀನು ಮಾತ್ರ ಸೀರಿಯಸ್ ಆಗಿದ್ದಾರೆ ಅಂತ. ನಾನು ಇಲ್ಲಿಗೆ ಬಂದು ನೋಡುವಾಗ ನಾಪೋಕ್ಲು ಹತ್ರ ತಲುಪುವಾಗ ಪುನಃ ಫೋನ್ ಬಂತು, ಎಲ್ಲಿದ್ದೆ ಅಂತೇಳಿ. ನಾನು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟಿಗೆ ನಾನು ಡಾಕ್ಟ್ರ್ ಏನು ಹೇಳಿದರು ಅಂತ ಕೇಳುವಾಗ ಅವರು ಹೇಳ್ತಿದ್ದಾರೆ ಅವಳು ಡೆತ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿಗೆ ಬಂದು ನೋಡುವಾಗ ಇಲ್ಲಿ ತುಂಬ ಜನ ಅವ್ರದ್ದೇ ತುಂಬ ಜನ ನಿಂತಿದ್ರು. ಅವಳನ್ನ ನೋಡುವಾಗಂತೂ ಅವಳು ಸೂಸೈಡ್ ಮಾಡ್ಕೊಂಡಂಗಿಲ್ಲ. ಅವಳ ಕೈ ಎಲ್ಲ ತುಂಬ ಗಾಯಗಳಿದೆ. ಇವಾಗ ಅವಳ ಕೈಯಲ್ಲಿ ಹಲವಾರು ದೇಹಗಳಲ್ಲಿ ಸ್ವಲ್ಪ ಎಲ್ಲ ಗಾಯಗಳಿದೆ. ನನಗೆ ಅವರು ಹಲ್ಲೆ ಮಾಡಿ ಕೊಲೆ ಮಾಡಿರೋ ಸಂಶಯನೇ ಇದೆ. ಇದ್ರ ಬಗ್ಗೆ ನಾನು ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕಟಣೆ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ದಯವಿಟ್ಟು ನನಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಇದೇ ಥರ ಒಂದು ಹಲ್ಲೆ ಆಗಿದೆ. ನಾನೀಗ ಇದೇ ಥರ ರಾತ್ರಿ ಒಂದು ಸರ್ತಿ ಫೋನ್ ಬಂತು, ಇಲ್ಲಿ ಆಯ್ತಾ ಇಲ್ಲ ಬೇಗ ಬಾ ಅಂತ ಹೇಳ್ಬಿಟ್ಟು ನನ್ನ ಅಕ್ಕನೇ ಫೋನ್ ಮಾಡಿದ್ಲು. ಆವಾಗ ನನಗೆ ಬಂದುಬಿಟ್ಟು ಲಾಸ್ಟಿಗೆ ಇಲ್ಲಿ ಕೇಳುವಾಗ ನಾನು ಅವಳು ನನ್ನ ಹೆಂಡತಿ ನಾವು ಹೊಡಿತೀನಿ ಬಡಿತೀನಿ ಅದನ್ನ ಕೇಳೋಕ್ಕೆ ರೂಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದು.
ಅದಾದಮೇಲೆ ನಾನು ಇಲ್ಲಿಂದ ಸೀದಾ ಹೋಗಿಬಿಟ್ಟು ಅಮ್ಮ ಅಪ್ಪ ಮಾವನ ಕಳಿಸ್ಬಿಟ್ಟು ಇಲ್ಲಿ ಅಮ್ಮ ಅಪ್ಪ ಬಂದು ಅವ್ರು ಮಾತಾಡಿಬಿಟ್ಟು ಅಲ್ಲಿಂದ ಸಮಾಧಾನ ಮಾಡಿಬಿಟ್ಟು ಇಲ್ಲಿಂದ ಹೊರಟಿದ್ರು. ಅದಾದಮೇಲೆ ಇವಾಗ ಪುನಃ ಇದೇ ರಿಟರ್ನ್ ಆಗಿದೆ. ಹುಡುಗಿ ಅಲ್ಲ, ಅವಳಿಗೆ ಏನಾದರೂ ಇವ್ರು ಮಾಡಿರೋದು ಮನೆಯವರೇ ಸೇರಿ ಏನೋ ಮಾಡಿ ಅವಳನ್ನ ಕೊಂದಿದ್ದಾರೆ ಅಷ್ಟೇ. ಇದಕ್ಕೆ ನೀವು ಎಲ್ಲ ಒಂದು ತನಿಖೆ ನಡೆಸಿ, ನಿಮ್ಮ ಸಪೋರ್ಟಿಂದ ತನಿಖೆ ನಡೆಸಿ ಒಂದು ನ್ಯಾಯ ಕೊಡಿಸ್ಬೇಕಾಗಿ ನಾವು ಕೇಳ್ಕೊಳ್ತೀವಿ ಅಷ್ಟೇ. TV1 ನ್ಯೂಸ್ ಜಕ್ರಿಯಾ, ನಾಪೋಕ್ಲು. ವಿಧಾನಸಭೆಯ ಉಪಸಭಾಧ್ಯಕ್ಷರು ಹಾಗೂ ವಿಧಾನಸಭೆಯ ಅರ್ಜಿಗಳ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪ ಮಾಣಪ್ಪ ಲಮಾಣಿ ಮತ್ತು ವಿಧಾನಸಭೆಯ ಅರ್ಜಿ ಸಮಿತಿ ತಂಡದ ಸದಸ್ಯರು ಮಡಿಕೇರಿ ನಗರದ ಜಿಲ್ಲಾಡಳಿತ ಭವನದ ಬಳಿ ತಡೆಗೋಡೆ ವೀಕ್ಷಿಸಿದ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಎಂಜಿನಿಯರ್ ಮಂಜಪ್ಪ ಅವರು, ಭಾರತೀಯ ವಿಜ್ಞಾನ ಸಂಸ್ಥೆಯ ತಾಂತ್ರಿಕ ತಜ್ಞರ ಸಲಹೆಯಂತೆ RE-ವಾಲ್ ಮಾದರಿಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಮಾರ್ಗ ಆಗಿರುವುದರಿಂದ ಮೇಲಿನ ಸರ್ಫೇಸ್ ವಾಟರ್ ಸರಾಗವಾಗಿ ಹರಿಯುವಂತೆ ಮಾಡಲಾಗಿದೆ. ರಸ್ತೆ ಮತ್ತು ತಡೆಗೋಡೆಗೆ ಯಾವುದೇ ರೀತಿ ಧಕ್ಕೆಯಾಗದಂತೆ RE-ವಾಲ್ ನಿರ್ಮಿಸಲಾಗಿದೆ. ಎರಡನೆಯ ಹಂತದ ಕಾಮಗಾರಿ ಆದಷ್ಟು ಶೀಘ್ರ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಪ್ರೆಷರ್ ವಾಟರ್ ಪ್ರೆಷರ್ ಅಲ್ಲಿ ಮೇಲೆ ಸಡನ್ ಆಗಿ ಮಳೆ ಬಂದು ಮೇಲಿಂದ ಬಂದು ಸ್ಟ್ಯಾಗ್ನೇಷನ್ ಆಗಿದ್ದರಿಂದ ಆಗಿದೆ ಸರ್. ಇದು ವೆರಿ ಇಂಟೆನ್ಸಿವ್ ಏರಿಯಾ ಸರ್. ಅಂದ್ರೆ ಆ ಟೈಮ್ಗೆ ಅದು ಕಂಪ್ಲೀಟ್ ಕೆಲಸ ಮುಗಿದಿರಲಿಲ್ಲ ಸರ್. ನಾನು ತಿಳಿದ ಮಟ್ಟಿಗೆ ಮಾಡ್ತೀವಿ. ಮೇಲೆ ಏನ್ ಮಾಡಬೇಕಾಗಿತ್ತು ಅಲ್ಲಿ ಪ್ರೂಫಿಂಗ್ ಅವೆಲ್ಲ ಕಾಂಕ್ರೀಟಿಂಗ್ ಅದೆಲ್ಲ ಮಾಡೋದಿತ್ತು ಸರ್. ಆ ಕೆಲಸಗಳು ಮುಗಿಸೋಷ್ಟೊತ್ತಿಗೆ ಮಳೆ ಬಂದು ಆ ಸಾಯಿಲ್ ಎಲ್ಲ ಸ್ವಲ್ಪ ಸ್ಯಾಚುರೇಷನ್ ಆಗಿ ಅದು ಬಲ್ಜ್ ಆಗಿತ್ತು ಸರ್. ಬಟ್ ಅದನ್ನ ನಮ್ಮ ಇಲಾಖೆಯವರು ನಾವು ಅದನ್ನ ರೆಸ್ಟೋರ್ ಮಾಡ್ತಾನೆ ಇದ್ವಿ ಸರ್. ಶಾಸಕ ಡಾಕ್ಟರ್ ಮಂತರ್ಗೌಡರು ಮಾತನಾಡಿ, ಮಳೆಯ ನೀರು ಸರಾಗವಾಗಿ ಹರಿಯುವಂತೆ ಮಾಡಲಾಗಿದೆ. ಚರಂಡಿ ನೀರು ಸಹ ನಿಲ್ಲದೆ ತಡೆಗೋಡೆ ಹಾಗೂ ರಸ್ತೆಗೆ ಯಾವುದೇ ರೀತಿ ಅಡಚಣೆ ಉಂಟಾಗದಂತೆ ನೀರು ಹರಿಯಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಜಿಲ್ಲಾಡಳಿತ ಭವನ ನಿರ್ಮಾಣ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದವರ ಗಮನಕ್ಕೆ ತರಬೇಕಿತ್ತು. ಆ ನಿಟ್ಟಿನಲ್ಲಿ ತಡೆಗೋಡೆ ಸುರಕ್ಷತೆಗೆ ಒತ್ತು ನೀಡಿ ಅರ್ಜಿ ಸಮಿತಿಗೆ ಮನವಿ ಮಾಡಲಾಗಿತ್ತು. ಕಳೆದ 2024 ಮಾರ್ಚ್ ತಿಂಗಳಲ್ಲಿ ಅರ್ಜಿ ಸಮಿತಿ ಸದಸ್ಯರ ತಂಡವು ಆಗಮಿಸಿತ್ತು. ಈಗ ಸಮಿತಿಯ ಅಧ್ಯಕ್ಷರ ನೇತೃತ್ವದ ತಂಡ ಆಗಮಿಸಿ ವೀಕ್ಷಿಸಿದೆ. ದಸರಾ ವೇಳೆ ಕಾಮಗಾರಿ ಪೂರ್ಣಗೊಳಿಸುವಂತೆ ತಿಳಿಸಲಾಗಿದೆ ಎಂದರು. ಅವತ್ತಿನ ಸಂದರ್ಭದಲ್ಲಿ ಈ ಕಟ್ಟಡಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ನನಗೊಂದರಿಗೆ ಜಿಲ್ಲೆ ಅಂತಲ್ಲ ಸ್ಟೇಟ್ ಅಲ್ಲಿ ಇತಿಹಾಸ ಅಂತಂದ್ರೆ ನಮ್ಮಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಡೆಗೋಡೆ ಕಟ್ಟಿರೋದು ಇದು ಪೊಲಿಟಿಕಲ್ ಆಂಗಲ್ ಬಂತು, ಇದು ರೀತಿ ಕಳಪೆ ಅಂತಲೂ ಬಂತು, PW ಇಲಾಖೆ ಕೆಟ್ಟ ಹೆಸರು ಬಂತು, ನಮ್ಮ ಜನಪ್ರತಿನಿಧಿಗಳು ಒಂದು ರೀತಿ ಕೆಟ್ಟ ಹೆಸರು ಬಂತು. ಆಮೇಲೆ DC ಅವತ್ತಿನ DC ಒಂದು ರೀತಿ ನೆಗೆಟಿವ್ ಆಗುವಂತ ಸಂದರ್ಭದಲ್ಲಿ ಸುರೇಶ್ ಸರ್ ಅವರು ಇದೇ ಆಫೀಸಲ್ಲಿ ಮೀಟಿಂಗ್ ಮಾಡಿ ಯಾವ ರೀತಿ ತಿದ್ದುಪಡಿ ಮಾಡ್ಕೊಡ್ತೀರಾ ಅಂತಂದ್ರು. ಬಟ್ ನೀವು ಹೇಳಿದಾಗೆ ವರ್ಕ್ ಹ್ಯಾಸ್ ಎಕ್ಸೀಡೆಡ್ ದ ಬಜೆಟ್. ಸರ್ಕಾರದ ದುಡ್ಡು ಕೊಟ್ಟು ಈಗ ಎರಡನೇ ಫೇಸ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಕಾಮಗಾರಿ ಬೇಗ ಆಗ್ತಾ ಇದೆ. ಆದಷ್ಟು ಈ ಮೇಲ್ಗಡೆ ಕಾಮಗಾರಿ ಮೇಲ್ಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಟಾಪ್ ವಾಲ್ ಇದೆ, ಟಾಪ್ ಸೈಡ್ ಟಾಪ್ ಸ್ಲೋಪ್ ನ ಆದಷ್ಟು ಬೇಗ ಕಾಮಗಾರಿ ಮಾಡಬೇಕು. ಬೇಗ ಕೆಲಸ ಮಾಡಿದ್ರ ಮೇ ತಿಂಗಳಲ್ಲಿ ಮಳೆನೂ ಬಂತು ನಮ್ಗೆ ಗೊತ್ತಿರಂಗೆ. ಆದಷ್ಟು ಬೇಗ ನೀವು ಹೇಳಿದಂಗೆ ಈ ನಮ್ಮ ದಸರಾ ಕಾರ್ಯಕ್ರಮ ನಡೀತಾ ಇದೆ. ದಸರಾದೊಳಗೆ ನೀವು ಮುಚ್ಚಿಕೊಟ್ರೆ ನಾವು ಒಂದು ರೀತಿ ಅದನ್ನು ನಾವು ದಸರಾಕ್ಕೆ ಒಂದು ಲೈಟಿಂಗ್ ಮಾಡಿ ಬಿಲ್ಡಿಂಗ್ ಮಾಡಿ ಬ್ಯೂಟಿಫಿಕೇಶನ್. ಈಗ ಈ ಸಂದರ್ಭ ಮಾತನಾಡಿದ ಸಮಿತಿ ಸದಸ್ಯರಾದ ರಮೇಶ್ ಕುಮಾರ್, ಅರ್ಜಿ ಸಮಿತಿಗೆ ಈ ಬಗ್ಗೆ ಮಾಹಿತಿ ಬರದಿದ್ದರೆ ಹೇಗೆ ಎಂದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಅನ್ನು ಪ್ರಶ್ನಿಸಿದರು. ಈ ಸಂದರ್ಭ ಮಾತನಾಡಿದ ರುದ್ರಪ್ಪ ಲಮಾಣಿಯವರು, ಲೋಪವನ್ನು ಸರಿಪಡಿಸಲಾಗಿದೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ರಸ್ತೆ ಹಾಗೂ ತಡೆಗೋಡೆ ಸುರಕ್ಷತೆಗೆ ಆದಷ್ಟು ಒತ್ತು ನೀಡಬೇಕಿದೆ. ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದರು. ಮೊದಲನೇದು ಆಗಬಾರ್ದು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಏನೇ ಇದ್ರು ಸಹಿತ ನಾವು ಅವ್ರು ಮಾಡಿದಾರಾಗ ದೊಡ್ಡ ISI ಮಾರ್ಕ್ ಹಾಕ್ತಾರೆ. ಅದು ಸ್ವಲ್ಪ ನಮಗೆ ಅಧ್ಯಕ್ಷರು ನಮ್ಮ ಸಾಯಿ ಸಮಿತಿಯ ಕಡೆಗೆ ಗೌರವಿತ ಸುರೇಶ್ ಕುಮಾರ್ ಸರ್ ಬಂದು ನಾವು ಇದನ್ನೆಲ್ಲ ಸ್ವಲ್ಪ ಅವ್ರು ಬೇಜಾರಾಗಿತ್ತು. ಏನಪ್ಪ ಇದು ಯಾವ ಅದನ್ನು ತಾವು ರೆಕ್ಟಿಫೈ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನಮ್ಮಂಗೆ ಒಂದು ವಾರ 15 ದಿವಸ ಮಳೆ ಹೋಗಿ ಮತ್ತೆ ಬರೋದು ನಿರಂತರವಾಗಿ ಮಳೆ ಬರ್ತಾ ಇತ್ತು. ಯಾರು ಕಾಳಲ್ಲ. ಆ ಪರಿಸ್ಥಿತಿಯಲ್ಲಿ ಇನ್ನೊಂದು 2 ಕೆಲಸ
ಸಮಿತಿ ಸದಸ್ಯರಾದ ಎ ಮಂಜು ಅವರು ಮಾತನಾಡಿ, ಕಾಮಗಾರಿ ಆರಂಭದಲ್ಲಿ ಮಲೆನಾಡು ಭಾಗಕ್ಕೆ ಯಾವ ರೀತಿಯ ತಡೆಗೋಡೆ ನಿರ್ಮಾಣ ಮಾಡಬೇಕು ಎಂಬುದು ಎಂಜಿನಿಯರ್ಗಳು ಯೋಚಿಸಬೇಕು. ಅದನ್ನು ಬಿಟ್ಟು ಕಿರಿಯ ಎಂಜಿನಿಯರ್ಗಳನ್ನು ಬಲಿಪಶು ಮಾಡಲಾಗಿದೆ ಎಂದು ಅತೃಪ್ತಿ ವ್ಯಕ್ತಪಡಿಸಿದರು. ಈಗ ಆಗಿರೋದು ನೋಡಿದ್ರೆ ಇವರು ಈಗ ಅವರೇ ಡಿಪೆಂಡ್ ಮಾಡ್ಕೋಬೇಕೀಗ ನಿಮ್ಮ ಕೆಲಸ. ಇಲ್ಲಿ ಲ್ಯಾಕ್ ಆಫ್ ಡಿಲಿವರಿ ನೀವು ಎಕ್ಸಿಕ್ಯೂಷನ್ ಸಿಂಪಲ್ ಆಗಿದ್ದೀರಿ, ಒಪ್ಕೊಂಡಿದ್ದೀರಿ ಒಪ್ಕೊಂಡಿದ್ದೀರಿ ತಾನೆ, ಒಪ್ಪಿದ್ದೀರಿ. ಈ ಬಿಲ್ಡಿಂಗ್ ಕಾಸ್ಟ್ ಎಷ್ಟು? 6 ಕೋಟಿ. ಅದಕ್ಕೆ ಎಷ್ಟು ಕೋಟಿ? 7 ಕೋಟಿ ಎಕ್ಸ್ಟ್ರಾ. 2 ಕೋಟಿ ಕಾಮಗಾರಿ ಮೇಲೆ ಯಾರು ಜವಾಬ್ದಾರಿ? ಮಾನಿಟರಿಂಗ್ ಅಡ್ಮಿನಿಸ್ಟ್ರೇಟರ್ ನೀವು ಒಬ್ಬ ಏನ ಸಸ್ಪೆಂಡ್ ಮಾಡಿ. ಸದಸ್ಯರಾದ ಸುರೇಶ್ ಕುಮಾರ್ ಅವರು ಮಾತನಾಡಿ, ಈ ಕಾಮಗಾರಿ ಒಂದು ರೀತಿ ಲೋಕೋಪಯೋಗಿ ಇಲಾಖೆಯವರ ಪಾಠವಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಬುದ್ಧರಾಗಬೇಕೆಂದು ಸಲಹೆ ಮಾಡಿದರು. ಮತ್ತೊಬ್ಬ ಸದಸ್ಯರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಇಂತಹ ಕೆಲಸಗಳು ಮತ್ತೆ ಮತ್ತೆ ಮರುಕಳಿಸಬಾರದು. ಉತ್ತಮ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕು. ಸಾರ್ವಜನಿಕ ಹಣವನ್ನು ಪೋಲು ಮಾಡಬಾರದೆಂದು ಸೂಚಿಸಿದರು. ರಸ್ತೆನ ನೀವು ಮೇಂಟೈನ್ ಮಾಡದೆ ಹೋದ್ರೆ ಎಲ್ಲಿ ತಪ್ಪಿದ್ರೆ ಈ ಮೊದಲೇ ಆಗ ದಿನದಿಂದನೇ ಅಗ್ರಿಮೆಂಟ್ ಆದ್ರಿಂದ ಕೆಲಸ ಮಾಡಲಿಕ್ಕೆ ಹೋಗಲ್ಲ. ಅವ್ನು 3 ತಿಂಗಳು ವೇಟ್ ಮಾಡ್ತಾನೆ, ಬೇಸಿಗೆ ಕಾಲ ಬರ್ತದೆ. ಅದನ್ನ ತೆಫ್ಟ್ ಮಾಡ್ಕೊಂಡು ಹೋಗಂತವೆಲ್ಲ ಬಗ್ಗೆ ಇಲಾಖೆ ಕಾಳಜಿ ವಹಿಸಬೇಕು. ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿ ಸತ್ಯನಾರಾಯಣ ಅವರು ಕಾಮಗಾರಿ ಸಂಬಂಧ ಸುದೀರ್ಘವಾಗಿ ಮಾಹಿತಿ ನೀಡಿದರು. ಏನು ನಮ್ಮ SR ರೇಟ್ ಏನಿದೆ 30%, ಒಂದು 3 ಲಕ್ಷಕ್ಕೆ ಟೆಂಡರ್ ಆದರೆ 30% ಲೋ, 30 ಲಕ್ಷ ರೂಪಾಯಿ ಒಂದು ಬೀಡಿ ತಗೋಬೇಕು. ಯಾಕಪ್ಪ ನೀವು ಏನು ಕಾರಣಕ್ಕಾಗಿ ಎಸ್ಟಿಮೇಟ್ ನಮ್ಮ SR ನಮ್ಮ ಮಾರ್ಕೆಟ್ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್, ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಇಬ್ರಾಹಿಂ, ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಗಿರೀಶ್ ಇತರರು ಇದ್ದರು. TV1 ನ್ಯೂಸ್ ಮಡಿಕೇರಿ. ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪುಲಿಂಕಾನ ಉತ್ಸವ ವಿಶೇಷ ಪೂಜೆ ಜರುಗಿತು. ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಾಲಯದ ಮಹಾಗಣಪತಿ, ಮಹಾವಿಷ್ಣು, ಸುಬ್ರಹ್ಮಣ್ಯ ಬಗಂಡೇಶ್ವರ ದೇವರಿಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಬಾಳೆದಿಂಡಿನಿಂದ ಸಿದ್ಧಗೊಂಡ ಸುಮಂಗಲಿ ಮಂಟಪಕ್ಕೆ ದೇವಾಲಯಕ್ಕೆ ಪ್ರದಕ್ಷಿಣೆ ಬಂದ ನಂತರ ದೀಪ ಬೆಳಗಿ ಮುತ್ತೈದೆ ಆಭರಣಗಳಾದ ಕರಿಮಣಿ, ತಾಳಿ, ಬಳೆ, ಸೀರೆ, ಬೆಳ್ಳಿ ತಟ್ಟೆ ಸೇರಿದಂತೆ ಹೂವು, ಹಣ್ಣುಗಳಿಂದ ಅಲಂಕರಿಸಿ ಮತ್ತೆ ಪ್ರದಕ್ಷಿಣೆ ಬಂದು ಮುಖ್ಯ ದ್ವಾರದ ಮೂಲಕ ನೂರಾರು ಭಕ್ತರ ಸಮ್ಮುಖದಲ್ಲಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮೂಲಕ ಕಾವೇರಿ, ಕನ್ನಿಕೆ, ಸುಜ್ಯೋತಿ ಸಂಗಮಿಸುವ ತ್ರಿವೇಣಿ ಸಂಗಮದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಕೈಗೊಂಡು ವಿಸರ್ಜಿಸಲಾಯಿತು. ಪೊಲಿಂಕಾನ ಉತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ರು. ಸಮರ್ಪಿಸತಕ್ಕಂಥದ್ದು ಅದು ಇದುವರೆಗೆ ಇರತಕ್ಕಂಥ ರುದ್ರಾವತಾರದಿಂದ ಮಳೆಯನ್ನು ಕಡಿಮೆಗೊಳಿಸಿ ಸೌಮ್ಯಾವತಾರಕ್ಕೆ ಬಂದು ಜಾನುವಾರುಗಳ ಜೀವಕ್ಕಾಗಲಿ ಜನತೆಯ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗದೆ ಇನ್ನೂ ಎಲ್ಲವನ್ನು ಅಭಿವೃದ್ಧಿಯತ್ತ ತಾಯಿ ಕೊಂಡೊಯ್ಯಲು ಅನುಗ್ರಹಿಸಿ ಕಾಪಾಡಬೇಕಂತೇಳಿ ನಾವು ಎಲ್ಲ ಜನ ಸೇರಿ ಇವತ್ತು ತಾಯಿಯಲ್ಲಿ ಭುವನೇಶ್ವರ
ಮುಹೂರ್ತದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಬಲಿಪಾಲನೆ ಮಾಡತಕ್ಕಂಥ ರೂಢಿ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಎಲ್ಲರಿಗೂ ತಾಯಿ ಕಾವೇರಮ್ಮ ಮತ್ತು ಗಣೇಶರ ಮೂರ್ತಿಗಳು ಕಲ್ಯಾಣವನ್ನು ಉಂಟು ಮಾಡಲೆಂತೇಳಿ ಪ್ರಾರ್ಥಿಸುತ್ತೇವೆ. त्रिमूर्ति महागणपति श्री कावेरी नमः मनसा भीष्ट प्रार्थनां समर्पयामि. कुङ्कुमरक्तवर्णं महामतिं दिव्यमयूरवाहनं रुद्रस्य सोनं सुरसैन्यनाथं ತೊಟ್ಲು ಮತ್ತು ಮಗುವನ್ನು ಕಾವೇರಿ ಮೇಲೆ ಕೊಡಬೇಕಂತೆ, ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಮಹಿಳೆಯರಿಗೆಲ್ಲ. ಓಂ ಅಚ್ಚಸ್ವಚ್ಚರ ಸದ್ದುಕೋಲವಸರಾಂ ಪದ್ಮಾಸನಾಧ್ಯಾಸಿನೀಂ ಹಸ್ತನ್ಯಸ್ತವರಾಭಯಾಬ್ಜ ಕಲಶಾಂ ರಾಗೇಂದ್ರ ಕೋಟಿ ಪ್ರಭಾ ಭಾಸ್ವದ್ಭೂಷಣ ಗಂಧಮಾಲ್ಯರ್ಚಿರಾಂ ಚಾರು ಪ್ರಸನ್ನಾನನ ಶ್ರೀ ಅಂಗಾದಿ ಸಮಸ್ತ ತೀರ್ಥ ನಿಲಯಾಂ ಧ್ಯಾಯಾಮಿ ಕಾವೇರಿಕಾಂ. ಉತ್ಸವದಲ್ಲಿ ತಲಕಾವೇರಿ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಕೋಡಿ ಮೋಟಯ್ಯ, ಭಾಗಮಂಡಲ ಭಗಂಡೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ಹರೀಶ್ ಮತ್ತು ರವಿಕುಮಾರ್, ಭಗಂಡೇಶ್ವರ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಬಲ್ಲಡ್ಕ ಅಪ್ಪಾಜಿ ಇತರರು ಇದ್ದರು. ಟಿವಿ1 ನ್ಯೂಸ್ ಭಾಗಮಂಡಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕುಶಾಲನಗರದ ಕೊಡವ ಸಮಾಜದ ಆವರಣದಲ್ಲಿ 1954ನೇ ಮದ್ಯವರ್ಜನಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, 8ನೇ ದಿನವಾದ ಬುಧವಾರ ಕಾವೇರಿ ಮಹಾಆರತಿ ಬಳಗ ಹಾಗೂ ನಮಾಮಿ ಕಾವೇರಿ ಇವರ ಸಹಯೋಗದಲ್ಲಿ ಮದ್ಯವರ್ಜನಾ ಶಿಬಿರದ ಶಿಬಿರಾರ್ಥಿಗಳು ಕಾವೇರಿ ನದಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಕಾವೇರಿಗೆ ಆರತಿ ಬೆಳಗಿದರು. ಪಟ್ಟಣದ ಕೊಡವ ಸಮಾಜದಿಂದ ಹೊರಟು ರಥಬೀದಿಯ ಮೂಲಕ ಸಾಗಿ ಬಂದ ಶಿಬಿರಾರ್ಥಿಗಳು ಮದ್ಯವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಘೋಷಣೆ ಕೂಗಿದರು. ನಂತರ ದಂಡಿನಪೇಟೆಯ ಕಾವೇರಿ ನದಿ ತಟದಲ್ಲಿ ಕಾವೇರಿಗೆ ಆರತಿ ಬೆಳಗಿದರು. ನಂತರ ಅಣುಕು ಶವವನ್ನು ಸುಟ್ಟ ಮದ್ಯವರ್ಜನಾ ಶಿಬಿರಾರ್ಥಿಗಳು ಪ್ರತಿಜ್ಞೆ ಮಾಡಿದರು. ಭಕ್ತಿಯ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೋರಾದ ಧಿಕ್ಕಾರದ ಘೋಷಣೆಯೊಂದಿಗೆ ನಾವು ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಧಿಕ್ಕಾರ 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 ಧಿಕ್ಕಾರ. ಇಲ್ಲಿ ದಡದವ್ರಿಗೆ ನಾನು ಹೋಗಲ್ಲ.
ಶರೀರದಲ್ಲಿ ಅಳಿದುಳಿದ ಅಮಲಿನ ಆಸೆಯು ಸಂಪೂರ್ಣವಾಗಿ ಮಧ್ಯರಾಕ್ಷಸನ ಸಂಹಾರ ಕ್ರಿಯೆಯಲ್ಲಿ ಉರಿದು ನಾಶವಾಗಲಿ ದೇವರೇ. ಎಷ್ಟೇ ನಲಿವು ಬರಲಿ ಯಾವತ್ತು ಕೂಡ ಮದ್ಯಪಾನದ ಆಸೆ ಬಾರದಿರಲಿ ದೇವರೇ. ಈ ವೇಳೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಎಂಎನ್ ಚಂದ್ರಮೋಹನ್ ಮಾತನಾಡಿ, ಮನುಷ್ಯ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿ ಜೀವನದ ಸರ್ವಸ್ವವನ್ನು ಕಬಳಿಸುವ ಶಕ್ತಿ ವ್ಯಸನಕ್ಕಿದೆ. ಹೊಸ ಜೀವನದ ಸಂತೋಷಕ್ಕಾಗಿ ಪ್ರತಿನಿತ್ಯ ಪೂಜೆ, ನಾಮಸ್ಮರಣೆ ಅಸಹಾಯಕತೆಯಿಂದ ಹೊರಬರಲು ಸಹಕಾರಿಯಾಗಿದೆ ಎಂದರು. ಕಳೆದ ಒಂದು ವಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಂದು ರೀತಿಯಲ್ಲಿ ಎಲ್ಲರೂ ಎಲ್ಲದಕ್ಕೂ ಎಡಿಕ್ಟ್ ಆಗಿದ್ದಾರೆ. ಕೇವಲ 49 ಜನ 50 ಜನ ಅಲ್ಲ, ಲಕ್ಷಾಂತರ ಜನ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಚಟಕ್ಕೆ ಬಿದ್ದಿರ್ತಾರೆ. ಅದು ಒಂದಲ್ಲ ಒಂದು ರೀತಿ, ಅದು ರೋಗಿನ ಹಂತದಲ್ಲೇ ಇರುತ್ತೆ. ಇವತ್ತು ನಮಗೆ ಇದೊಂದು ಉದಾಹರಣೆಗೆ ಮಧ್ಯವರ್ಜನ ಬಿಡುವುದು ಅಂತ ತಮಗೆ ಆ ಮನಸ್ಸನ್ನು ಕ್ಷೇತ್ರ ಮಂಜುನಾಥ ಹಾಗೆ ಅಣ್ಣಪ್ಪ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಹಾಗೇ ಮುಂದುವರಿಸಿ, ಅದಕ್ಕೆ ಸಾಕ್ಷಿ ಇವತ್ತು ಕಾವೇರಮ್ಮ. ನೀವು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಪಾಲ್ಗೊಳ್ಳಬೇಕು. ನೀವು ಭಿನ್ನರಲ್ಲ, ನೀವು ಎಲ್ಲರಂಗೆ ಇರುವಂಥವರು. ಎಲ್ಲರೂ ಬದಲಾಗಬೇಕು. ಅದು ಒಂದಲ್ಲ ಒಂದು ರೀತಿಯಲ್ಲಿ ಬದಲಾಗ್ತಾರೆ. ಆ ರೀತಿಯಲ್ಲಿ ನಾವು ಕೂಡ ಬದಲಾಗುವಂಥ ವ್ಯವಸ್ಥೆಯಲ್ಲಿ ಮಾಡುವಂಥ ಇಲ್ಲಿ ಬೇಡ್ಕೊಳ್ಳುವ. ಕಾವೇರಿ ಮಹಾಆರತಿ ಬಳಗದ ಸಂಚಾಲಕಿ ವನಿತಾ ಚಂದ್ರಮೋಹನ್ ಮಾತನಾಡಿ, ಕುಡಿತದ ದಾಸರಾದವರು ಇಂತಹ ಶಿಬಿರಗಳಿಗೆ ಭಾಗವಹಿಸಿ ತಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಿಕೊಂಡು ಉತ್ತಮ ಜೀವನ ನಡೆಸಬೇಕೆಂದು ಸಲಹೆ ನೀಡಿದರು. ಜ್ಯೋತಿ ಅದಕ್ಕೆ ಜಾತಿನೇ ಇಲ್ಲ ಅಂತ ಒಂದು ಜ್ಯೋತಿಯನ್ನು ಹಿಡಿದು ನಾವು ನಿಲ್ಲುವಂಥ ಒಂದು ಯೋಗ ಭಾಗ್ಯನ ಕಾವೇರಿ ಮಾತೆ ಒದಗಿಸಿ, ನಾವು ಯಾವುದೇ ಒಂದು ನದಿ ತಟಕ್ಕೆ ಹೋದರೆ ನಮ್ಮ ಬೇಡದ ತ್ಯಾಜ್ಯಗಳನ್ನ ಇಲ್ಲಿಗೆ ಹಾಕಿ ಹೋಗ್ಲಿಕ್ಕಿರೋದು ಅಂತ ಕೆಲವರು ಭಾವಿಸ್ಕೊಳ್ತಾರೆ. ನೀರು ಕುಡಿಲಿಕ್ಕೆ ಸಮೇತ ಯೋಗ್ಯವಿಲ್ಲದಂತೆ ಆಗಿದೆ ಈಗ. ಅದಕ್ಕೆ ಕಾರಣ ನಾವೇ ಮನುಷ್ಯರು. ಯಾರು ಸತ್ತವರ ವಸ್ತುಗಳನ್ನು ಮೂಢನಂಬಿಕೆಯಿಂದ ಒಳಗೆ ಬಿಡಬೇಡಿ. ಅದು ನಮ್ಮ ಮನೆಗೆ ಬಂದು ಅದನ್ನ ಕುಡಿದು ನಾವು ರೋಗ ರುಜಿನಗಳಲ್ಲಿ ವೈರಸ್ಗಳು ಅಟ್ಯಾಕ್ ಆಗ್ತದೆ. ನೀರಿರ್ಬೋದು, ಎಷ್ಟು ಕೋಟಿ ಬೆಲೆ ನಮ್ಮ ಕಾವೇರಿ ತಾಯಿ ಕೊಟ್ಟಿದ್ದಾಳೆ. ಅದನ್ನ ನಾವು ಕುಡಿಯೋಕ್ಕೆ ಯೋಗ್ಯ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಪ್ರತಿಜ್ಞೆ ಮಾಡಬೇಕು ಅಂತ ಕೇಳಿಕೊಂಡು, ಈ ಸಂದರ್ಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ನಿರ್ದೇಶಕರಾದ ಲೀಲಾವತಿ, ಯೋಜನಾಧಿಕಾರಿ ಹನುಮಂತಪ್ಪ ಅಂಗಡಿ, ಮೇಲ್ವಿಚಾರಕರಾದ ನಾಗರಾಜು, ಜನಜಾಗೃತಿ ವೇದಿಕೆ ಸದಸ್ಯರಾದ ರಾಜಶೇಖರ್, ಚಂದ್ರು, ಮಧ್ಯವರ್ಜನ ಉಸ್ತುವಾರಿ ಅಧಿಕಾರಿ ನಂದಕುಮಾರ್, ಪ್ರಮುಖರಾದ ಧರಣಿ ಸೋಮಯ್ಯ, ಮಧ್ಯವರ್ಜನ ಶಿಬಿರದ 50ಕ್ಕೂ ಹೆಚ್ಚು ಅಧಿಕ ಶಿಬಿರಾರ್ಥಿಗಳು, ಯೋಜನೆಯ ಸೇವಾ ಪ್ರತಿನಿಧಿಗಳು ಹಾಗೂ ಮತ್ತಿತರರು ಹಾಜರಿದ್ದರು. TV1 ನ್ಯೂಸ್, ವಿನೋದ್, ಕುಶಾಲನಗರ.